ಆಪ್ಕಿ ಅದಾಲತ್ನಲ್ಲಿ ಜನ್ ಸ್ವರಾಜ್ ಪಾರ್ಟಿಯ ಸೂತ್ರಧಾರ ಪ್ರಶಾಂತ್ ಕಿಶೋರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಜವಾಬ್ದಾರಿಗಳಿಂದ ತಲೆ ತಪ್ಪಿಸಿಕೊಳ್ತಾರೆ ಎಂಬುದು. ಪ್ರಶಾಂತ್ ಅವರೇ, ಈ ಯಾತ್ರೆನ ಶುರು ಮಾಡಿದ್ದು ನೀವೇ, ಪಾರ್ಟಿನ ನೀವೇ ಮಾಡ್ತೀರಾ, ರಣನೀತಿನೂ ನೀವೇ ಮಾಡ್ತೀರಾ, ಚುನಾವಣೆಗಳನ್ನು ಕೂಡ ನೀವೇ ಗೆಲ್ಲಿಸ್ತೀರಾ. ಆದ್ರೆ ನೀವು ಜವಾಬ್ದಾರಿ ಹೊತ್ಕೊಳ್ಳೋದಿಲ್ಲ, ಮುಖ್ಯಮಂತ್ರಿ ಆಗೋದಿಲ್ಲ, ಪಾರ್ಟಿ ಅಧ್ಯಕ್ಷ ಕೂಡ ಆಗೋದಿಲ್ಲ. ಮುಖ್ಯ ಕೆಲಸ ಏನು? ಪಾರ್ಟಿ ಮಾಡೋದು ಅದು ಬೈ ಪ್ರಾಡಕ್ಟ್ ಬಿಡಿ. ಎಲ್ಲಕ್ಕಿಂತ ಕಠಿಣ ಕೆಲಸ ಏನು ಅಂದ್ರೆ ಅಲ್ಲಿಯ ಸಮಾಜವನ್ನ ಬಡದೆಬ್ಸೋದು, ಹೇಳ್ಕೊಡೋದು, ಅರ್ಥ ಮಾಡಿಸೋದು. ಈ ತರ ಒಂದು ಹೊಸ ವ್ಯವಸ್ಥೆಯಿಂದ ನಿಮ್ಮ ಜೀವನ ಸುಧಾರಣೆ ಆಗುತ್ತೆ ಅಂತ. ಆ ಜವಾಬ್ದಾರಿ ಅಂತೂ ನಾನು ನನ್ನ ಭುಜದ ಮೇಲೆ ಹೊತ್ಕೊಂಡಿದ್ದೀನಲ್ಲ. ಪಾರ್ಟಿ ಆಗೋಕ್ಕಿಂತ ಮುಂಚೆನೂ, ಪಾರ್ಟಿ ಆದ್ಮೇಲೂ ಕೂಡ ಊರಲ್ಲಿ ಜನರಿಗೆ ಜಾತಿ ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಅವ್ರನ್ನೆಲ್ಲ ಆಚೆ ತಗೊಂಡು ಬಂದು ಒಳ್ಳೆ ರೀತಿಯಲ್ಲಿ ವೋಟ್ ಮಾಡಿಸೋ ಜವಾಬ್ದಾರಿ ಏನಿದೆ ಅದು ಪ್ರಶಾಂತ್ನ ಜವಾಬ್ದಾರಿ. ಒಂದು ವೇಳೆ ಜನ ಈ ರೀತಿ ಅರ್ಥ ಮಾಡ್ಕೊಂಡು ವೋಟ್ ಮಾಡಿದ್ರೆ ತುಂಬಾ ಸಾಮರ್ಥ್ಯ ಇರೋ ವ್ಯಕ್ತಿಗಳು ಮೇಲ್ ಬರ್ತಾರೆ. ಮತ್ ನಾನು ಯಾವತ್ತೂ ಹೇಳ್ತಾ ಇಲ್ಲ ಬಿಹಾರ್ನ ಒಬ್ಬ ಸಾಮರ್ಥ್ಯ ಇರೋ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಮಾತ್ರ ಅಂತ. ಬಿಹಾರ್ನ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಪ್ರಶಾಂತ್ ಕಿಶೋರ್ಗಿಂತ ಸಾಮರ್ಥ್ಯ ಇರೋ ವ್ಯಕ್ತಿ ಇದ್ದಾರೆ. ಎಲ್ಲರನ್ನೂ ಒಂದ್ ಕಡೆ ತರಬೇಕು ಅಷ್ಟೇ. ನೀವೇ ಕೇಳಿದ್ರೆ ನಿಮ್ಮ ದಳದಲ್ಲಿ ನಿಮ್ಮ ಸ್ಥಾನ ಏನು ಅಂತ. ಸೊ ಆ ದಳದಲ್ಲಿ ನನ್ನ ಸ್ಥಾನ ಸೂತ್ರಧಾರಂದು. ನಾನ್ ನಿಮ್ಮ ಪೂರ್ತಿ ವೆಬ್ಸೈಟ್ನ ಜಾಲಾಡಿದ್ದೀನಿ. ಈ ಪ್ರಶಾಂತ್ ಕಿಶೋರ್ ಯಾರು, ಪಾರ್ಟಿನಲ್ಲಿ ಏನಾಗಿದ್ದಾರೆ, ಇವರ ಪೊಸಿಷನ್ ಏನು, ಇವರ ಅಕೌಂಟಬಿಲಿಟಿ ಏನು, ಇವರ ರೆಸ್ಪಾನ್ಸಿಬಿಲಿಟಿ ಏನು, ಇದ್ರ ಬಗ್ಗೆ ಏನು ಪಾರ್ಟಿನೇ ಇಲ್ವಲ್ಲ. ಪಾರ್ಟಿ ಅಕ್ಟೋಬರ್ 2ನೇ ತಾರೀಕು ಆಗುತ್ತಲ್ಲ, ಅವಾಗ ನಿಮಗೆ ಕಾಣಿಸುತ್ತೆ ಅದರಲ್ಲಿ ಯಾರ ಜವಾಬ್ದಾರಿ ಏನಿರುತ್ತೆ ಅಂತ. ನಾನು ನನ್ನ ಜವಾಬ್ದಾರಿನ ನಿಮಗೆ ಮುಂಚೆನೇ ತಿಳಿಸ್ಬಿಡ್ತಾ ಇದ್ದೀನಿ. ಅದು ಪಾರ್ಟಿ ಆದ ತಕ್ಷಣ ನಾನು ಹೊರಗಡೆ ಬಂದ್ಬಿಡ್ತೀನಿ ಅಂತಲ್ಲ. 2ನೇ ತಾರೀಕು ನಂತರ ಕೂಡ ಈ ಪಾರ್ಟಿಯ ಸೂತ್ರಧಾರನಾಗಿ ನಾನು ಯಾವಾಗ್ಲೂ ಮುಂದುವರಿತಾನೆ ಇರ್ತೀನಿ. ನೀವು ಚುನಾವಣೆ ಅಂತಾನೆ ಅನ್ಕೊಳ್ಳಿ, ಸರ್ಕಾರ ರಚಿಸಿದ್ರಿ. ಈಗ ಆ ಸರ್ಕಾರನ ನೀವೇ ನಡೆಸಲಿಲ್ಲ ಅಂತಂದ್ರೆ ಜನ ಯಾರ ಹತ್ರ ಹೋಗ್ತಾರೆ ಹೇಳಿ? ಇಲ್ಲ ನೋಡಿ, ಈ ವಿಷಯವಾಗಿ ನಾವು 2 ವರ್ಷ 3 ವರ್ಷ ಬಿಹಾರ್ನಲ್ಲಿ ಕಾಲ್ನಡಿಗೆ ಹೋದಾಗ ನಮ್ಮ ಉದ್ದೇಶ ಏನಾಗಿತ್ತು, ಬಿಹಾರ್ನ ಸಮಾಜಕ್ಕೆ ತಿಳಿಸಿ ಒಂದು ದಳ ಮಾಡೋಣ. ಆ ದಳ ಯಾವ ನಾಯಕ ಯಾವ ಜಾತಿಗೆ ಸೇರಿದಾಗಿರಬಾರದು, ಬಿಹಾರ್ನ ಜನತೆದಾಗಿರ್ಬೇಕು. ಅದರಲ್ಲಿ ಸಫಲತೆ ಸಿಕ್ಕಿದೆ. ಮೊದಲನೇ ಸಲ ಈ ದೇಶದ ಇತಿಹಾಸದಲ್ಲಿ ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, 1 ಕೋಟಿ ಜನ ಜೊತೆಲಿ ಸೇರಿ ಒಂದು ದಳ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ತನಕ ನಡೆದಿಲ್ಲ. ಅಂದ್ರೆ ಬಿಜೆಪಿನ ಭುಜ ತಟ್ಟೋ ಎಷ್ಟೋ ಜನ, ಅದೇ ದೊಡ್ಡ ಪಾರ್ಟಿ ಅಂತ ಹೇಳೋ ಜನ ಅಫಿಷಿಯಲಿ 67 ಲ್ಯಾಕ್ ಜನ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ನಾವು ದಳ ಆಗಿಲ್ಲ. ಇನ್ನು ದಳ ಆದ್ಮೇಲೆ ನೀವು ಜನನ ಸೇರಿಸ್ಕೋತೀನಿ ಅಂದ್ರೆ ಅದು ಬೇರೆ ವಿಷಯ. 1 ಕೋಟಿ ಜನ ಸೇರಿ ದಳ ಮಾಡ್ತಾ ಇದ್ದಾರೆ ಅಂತ. ಇದು ಮೊದಲನೇ ಗುರಿ. ಈ ಮೊದಲನೇ ಗುರಿ ಪೂರೈಸಿದ್ಮೇಲೆ ನಮ್ಮ ಮಾರ್ಚ್ನ ಒಂದು ಘೋಷಿತ ಕಾರ್ಯಕ್ರಮ, ಮಾರ್ಚ್ನಲ್ಲಿ ನಾವು ಬಿಹಾರ್ನ ಮುಂದಿನ 10 ವರ್ಷದ ವಿಕಾಸದ ನಮ್ಮ ವಿಷನ್ ಏನಿದೆ, ನಮ್ಮ ಪ್ರೋಗ್ರಾಮ್ಸ್ ಏನಿದೆ, ಅದನ್ನ ಪಬ್ಲಿಕ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಮತ್ ಬರೀ ಬಿಹಾರ್ನ ಸುಧಾರಣೆಯ ಅಜೆಂಡಾ ಅನೌನ್ಸ್ ಮಾಡಲ್ಲ. ನಾನ್ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಆನ್ ರೆಕಾರ್ಡ್, ಬಿಹಾರಲ್ಲಿ 8,500 ಪಂಚಾಯತ್ಗಳಿವೆ. ಪ್ರತಿ ಪಂಚಾಯತದ ಪ್ರತಿ ಪಂಚಾಯತ್ನ ಬೇರೆ ಬೇರೆ ಒಂದು ಯೋಜನೆ ಮಾಡಿ ನಾವು ಮಾರ್ಚನ್ನು ಅನೌನ್ಸ್ ಮಾಡ್ತೀವಿ. ಯಾವ ಪಂಚಾಯತಿಯಲ್ಲಿ ಈ ಯೋಜನೆಗಳು ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಇಂಪ್ರೂವ್ ಆಗುತ್ತೆ, ಈ ಪಂಚಾಯತಿಯಲ್ಲಿ ಏನ್ ಸುಧಾರಣೆ ಮಾಡಿದ್ರೆ ದಿನಕ್ಕೆ 800-900 ಉದ್ಯೋಗಗಳು ಹೆಚ್ಚಾಗುತ್ತೆ, ಯಾವ ಪಂಚಾಯತಿಯಲ್ಲಿ ಏನ್ ಸುಧಾರಣೆ ಮಾಡೋದ್ರಿಂದ ವ್ಯವಸಾಯ ಮಾಡೋ ಜನರಿಗೆ ದುಡಿಯೋಕ್ ಹೋಗೋ ಭೂಮಿಯಿಂದ ತಮ್ಮ ಸ್ವಂತ ಭೂಮಿಗಳಿಗೆ ಹೇಗೆ ಹೋಗೋದು ಅಂತ ಈ ಯೋಜನೆಗಳನ್ನ ಪ್ರತಿ ಪಂಚಾಯತ್ಗೂ ಮಾಡಿ ತಿಳಿಸ್ತೀವಿ ನಾವು. ಅಟ್ ಪ್ರೆಸೆಂಟ್ ನನ್ನ ಫೋಕಸ್ ಏನು, ಅಕ್ಟೋಬರ್ 10ರಲ್ಲಿ ಇದು ಎಲ್ಲಕ್ಕಿಂತ ಜನಪ್ರಿಯ ದಳ ಆಗ್ಬಿಡುತ್ತೆ. ಮತ್ತೆ ಅಕ್ಟೋಬರ್ ಇಂದ ಮಾರ್ಚ್ ತನಕ ನಾನಿವಾಗ ಜನರ ಜೊತೆ ಏನು ಪಾದಯಾತ್ರೆ ಮಾಡ್ತಿದ್ದೀನಿ, ಈ ಅಜೆಂಡಾ ಏನಿದೆ ಅಲ್ಲ ವಿಕಾಸದ್ದು, ಅದರ ಕಾರ್ಯಕ್ರಮ ಪೂರ್ತಿ ನೋಡ್ಕೋತೀವಿ. ಮಾರ್ಚ್ ನಂತರ ಎಲ್ಲ ಜನ ಜೊತೆಲಿ ಸೇರಿದಾಗ ಚುನಾವಣೆ ಸ್ಪರ್ಧಿಸ್ತೀವಿ. ಯಾರು ಆರಿಸ್ಕೊಂಡ್ ಬರ್ತಾರೋ ಅವ್ರ ಅಧಿಕಾರ ನಡೆಸ್ತಾರೆ. ಇಷ್ಟೊಂದು ಸಾಮರ್ಥ್ಯ ಇರುವಂತ ಜನ ಜೊತೆಲಿ ಬಂದು ಒಂದು ದಳ ಮಾಡ್ಕೊಂಡಾಗ, ಇಷ್ಟು ಸಾಮರ್ಥ್ಯ ಇರುವಂತ ಜನ ಮುಂದಿನ 10 ವರ್ಷದ ಬಿಹಾರ್ನ ಜನತೆ ಅಂತೂ ನಿಮ್ಮ ಮುಖ ನೋಡ್ತಾ ಇದ್ದಾರೆ, ನಿಮ್ಮ ವಿಷನ್ ನೋಡ್ತಾ ಇದ್ದಾರೆ, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ, ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದಾರೆ. ಈಗ ನೀವು ಬೇರೆ ಯಾರನ್ನೋ ಮಾಡಿದ್ರೆ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಬಿಹಾರ್ನ ಜನತೆ ನನ್ನನ್ನ ನೋಡ್ತಾ ಇದೆ, ನನಗ ಆಶ್ವಾಸನೆ ಕೂಡ ಇದೆ. ನಾನ್ ಇರೋ ತನಕ ಈ ಪೂರ್ತಿ ಅಭಿಯಾನದಲ್ಲಿ ಇದರ ಪ್ರಾಮಾಣಿಕತೆಯಲ್ಲಿ, ಇದರ ಶುದ್ಧತೆಯಲ್ಲಿ ಕೊರತೆ ಆಗೋಕ್ ಬಿಡೋದಿಲ್ಲ. ಇದು ನನ್ನ ಗ್ಯಾರಂಟಿ ಆಗಿರುತ್ತೆ. ಯಾವುದೇ ಕೆಟ್ಟ ವ್ಯಕ್ತಿ ಇದರಲ್ಲಿ ಸೇರ್ಕೊಳಕ್ ಸಾಧ್ಯ ಇಲ್ಲ. ನಾವು ಪಬ್ಲಿಕ್ ಆಗಿ ಹೇಳಿರೋ ಎಲ್ಲ ಮಾತಿನ ಮೇಲೆ ಖಾಯಂ ಆಗಿರ್ತೀವಿ. ಒಂದ್ ವೇಳೆ ಏನಾದರೂ ತಪ್ಪು ನಡೆದ್ರೆ ಬಿಹಾರ್ನ ಜನತೆ ನನ್ನ ಕಾಲರ್ ಹಿಡಿಲಿ. ಆದ್ರೆ ಇದನ್ ಮಾಡೋದಕ್ಕೆ ನಾನು ವಿಧಾಯಕ ಆಗ್ಬೇಕು, ನಾಯಕ ಆಗ್ಬೇಕಂತ ಏನಿಲ್ಲ. ನೋಡಿ ರಜತ್ ಅವರೇ, ನೀವು ಇಷ್ಟು ವರ್ಷ ಪತ್ರಕರ್ತರಾಗಿದ್ದೀರಿ. ನಾನು ವಿಧಾಯಕ ಸಂಸದನ ಆಗ್ಬೇಕಂತ ಇದ್ದಿದ್ರೆ ದೇಶದಲ್ಲಿ ಯಾವ ಒಂದು ಪಾರ್ಟಿ ಇದೆ ಹೇಳಿ ನನ್ನನ್ನು ಸಂಸದ ಮಾಡಿ ವಿಧಾನಸಭೆಗೆ ಕಳಿಸದೇ ಇರೋದು? ಯಾರಾದ್ರೂ ಕಳಿಸ್ತಿದ್ರು? ಇಲ್ಲ, ಇಲ್ಲಿ ಸಂಸದರ ಮಾತಿಲ್ಲ, MLAಗಳ ಮಾತು ಕೂಡ ಇಲ್ಲ. ಬಿಹಾರಕ್ಕೆ ಒಬ್ಬ ಎಂಥ ಮುಖ್ಯಮಂತ್ರಿ ಬೇಕು ಅಂತಂದ್ರೆ ಅವ್ರಿಗೆ ವಿಷನ್ ಇರಬೇಕು. ನನಗನ್ಸುತ್ತೆ 243 ಜನ ಏನ್ ಚುನಾವಣೆಗೆ ಸ್ಪರ್ಧಿಸ್ತಾರಲ್ವಾ, ಅದರಲ್ಲಿ ಎಷ್ಟೋ ಜನರಲ್ಲಿ ನಿಮ್ಗೆ ಆ ಸಾಮರ್ಥ್ಯ ಕಾಣಿಸುತ್ತೆ. ತುಂಬಾ ಒಳ್ಳೆ ಸಾಮರ್ಥ್ಯ ಇರೋ ಜನರನ್ನ ನಾನು ತರ್ತಾ ಇದ್ದೀನಿ. ನೀವು ನೋಡಿ, ನಾನು ಎಂತೆಂತ ತಗೊಳ್ಳೋದಕ್ಕೆ ಯಾಕೆ ಇಷ್ಟಪಡ್ತಿಲ್ಲ ಅಂತಂದ್ರೆ, ನೀವು ಬ್ರಾಹ್ಮಣರು ಅಂತ ಮತ್ತೆ ಪಾಂಡೆ ಅಂತ ಜನರು ಇವ್ರಿಗೆ ವೋಟ್ ಹಾಕೋದಿಲ್ಲ. ಇದು ಜನರ ಭ್ರಮೆ.
ನೋಡಿ, ನಾನೊಬ್ಬ ಬ್ರಾಹ್ಮಣ ಆಗಿದ್ರೆ ನೋಡಿ, ಪ್ರತಿಯೊಬ್ಬ ಈ ದೇಶದಲ್ಲಿ ಯಾವುದೋ ಒಂದು ಜಾತಿಗೆ ಸೇರಿದವನಲ್ವಾ. ನನಗೇನು ಯಾವ ಜಾತಿಯಲ್ಲಿ ನಂಬಿಕೆ ಇಲ್ಲ. ನನ್ನ ಹೆಸರು ಪ್ರಶಾಂತ್ ಕಿಶೋರ್. ಮತ್ತಿನ್ನು RJB ಅಂತ ಜನ, ಅವರಿಗೆ ಜಾತಿ ಬಿಟ್ರೆ ಬೇರೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇವರು ಪ್ರಶಾಂತ್ ಕಿಶೋರ್ ಪಾಂಡೆ. ಅರೆ ಸರ್, ನಮ್ಮ ತಂದೆ ಹೆಸರು ಡಾಕ್ಟರ್ ಶ್ರೀಕಾಂತ್ ಪಾಂಡೆ, ನನ್ನ ಹೆಸರು ಪ್ರಶಾಂತ್ ಕಿಶೋರ್. ಪಾಂಡೆ ಅನ್ನೋದು ಯಾಕೆ ಜೋಡಿಸ್ತಾರೆ ಅಂದ್ರೆ, ತಮ್ಮ ಜನಾಂಗದಲ್ಲಿ ಹಬ್ಬಿಸ್ಬೇಕಲ್ಲ ಹಿಂದುಳಿದವರಿಗೆ ಇವರು ಉತ್ತಮ ಜಾತಿಯವರು ಅಂತ. ನಾನು ತುಂಬ ಹೃದಯದಿಂದ ಇದನ್ನೇ ಹೇಳಿದ್ದೀನಿ. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಅಲ್ವಾ, ಅವರು ಒಂದು ಜಾತಿಗೆ ಸೇರಿದವರಲ್ವಾ. ಅವರ ಜಾತಿಯ ಸಂಖ್ಯೆ ಎಷ್ಟಿದೆ? 2%ಗಿಂತ ಕಮ್ಮಿ ಇದೆ ಬಿಹಾರಲ್ಲಿ. ಅವರು 18-19 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಬಿಹಾರಲ್ಲಿ. ಮತ್ತು ಬ್ರಾಹ್ಮಣರ ಸಂಖ್ಯೆ ಅಂತೂ 3-4% ಇದೆ ಅಲ್ಲ ಬಿಹಾರಲ್ಲಿ. ಸರ್, ಯಾವ ಸಮಾಜದಿಂದ ಲಾಲು ಅವ್ರು ಬರ್ತಾರೋ ಅವ್ರ ಸಂಖ್ಯೆ ಎಷ್ಟಿದೆ? 15-16%. 15-16%ಇಂದ ನೀವು ಬಿಹಾರ್ ಗೆಲ್ಲಕ್ಕಾಗಲ್ವಲ್ಲ. ಅದಕ್ಕೆ ನೀವು ಯಾವುದೇ ಜಾತಿಯವರಾಗಿದ್ರು ನೀವು ದೊಡ್ಡ ರಾಜನೈತಿಕ ವಾತಾವರಣ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಜಾತಿ ಹೆಸರಲ್ಲಿ ಗೆಲ್ಲಕ್ಕಾಗಲ್ಲ. ಸೊ ಈ ಭ್ರಮೆ ಹಬ್ಸೋದಿದೆಯಲ್ಲ ನೋಡಿ, ನಮ್ಮ ಜಾತಿಯವರ ಬಿಟ್ಟು, ನಮ್ಮ ಜಾತಿ ಜನಾಂಗದವ್ರನ್ನ ಬಿಟ್ಟು ಬೇರೆ ಯಾರು ಬರಕ್ಕಾಗಲ್ಲ ಬಿಹಾರಲ್ಲಿ ಅಂತ, ಇದನ್ನ ಮಾಡ್ತಾನೆ ಅವರು ಅಧಿಕಾರ ನಡೆಸ್ತಾ ಇರೋದು. ನಾನು ಅವ್ರಿಗೆ ಸವಾಲ್ ಹಾಕ್ತಾ ಇದ್ದೀನಿ, ನಾನು ಹೆದರೋದಿಲ್ಲ. ಅದಕ್ಕೆ ಎಲ್ಲಿ ತನಕ ಮುಖ್ಯಮಂತ್ರಿ ಆಗೋದಿಲ್ವೋ, ಪಾರ್ಟಿ ಅಧ್ಯಕ್ಷರಾಗೋದಿಲ್ವೋ, ಸಂಚಾಲಕರಾಗೋದಿಲ್ವೋ, ಒಂದ್ ದಿವಸ ಕೆಲಸ ಮುಗೀತು ಅಂತ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ, ಬ್ಯಾಗ್ ಏನ್ ಅಲ್ಲ, ಬ್ಯಾಗ್ ಹಿಡ್ಕೊಂಡು ಹೋಗೋದಂತೂ ಆ ಡೆರೋಗೇಟಿವ್ ದೇಶದ ಪ್ರಧಾನಮಂತ್ರಿ ಹೊತ್ಕೊಂಡ್ಬಿಟ್ಟಿದ್ದಾರೆ. ನಾವು ಅವರ ಡೊಮೇನಲ್ಲಿ ತೂರಕ್ಕಾಗಲ್ಲ. ನಾನು ಬಿಹಾರ್ನ ವಿಷಯದಲ್ಲಿ ಮುಂದಿನ 10 ವರ್ಷ ನನ್ನ ಜೀವನದಲ್ಲಿ ಪೂರ್ತಿಯಾಗಿ ಸಮರ್ಪಿತನಾಗಿದ್ದೀನಿ. ಎಲ್ಲಿ ತನಕ ಬಿಹಾರ್ ದೇಶದ ಉನ್ನತ ಮಟ್ಟದ ರಾಜ್ಯಗಳ ಪಟ್ಟಿ ಸೇರೋದಿಲ್ವೋ ಅಲ್ಲಿ ತನಕ ನೀವು ನನ್ನ ಬೇರೆ ಎಲ್ಲೂ ನೋಡಕ್ಕಾಗದೇ ಇಲ್ಲ. ನಾನು ಬಿಹಾರಲ್ಲೇ ಇರ್ತೀನಿ, ಬಿಹಾರಲ್ಲೇ ಸಾಯ್ತೀನಿ. 10 ವರ್ಷದಲ್ಲಿ ನನ್ನ ಜೀವನದ 10 ವರ್ಷ ಅಲ್ಲಿ ಇಟ್ಬಿಟ್ಟಿದ್ದೀನಿ. 10 ವರ್ಷ ನಾನು ಸಂಯುಕ್ತ ರಾಷ್ಟ್ರದಲ್ಲಿ ಇದ್ದೆ, ಅಲ್ಲಿ ತುಂಬ ಚೆನ್ನಾಗಿದ್ದೆ, ಬಿಟ್ಬಿಟ್ಟೆ. ಮುಂದೆ 10 ವರ್ಷ ನಾನು ಅದು ಇದು ಕೆಲಸ ಮಾಡಿದೆ ಇಲ್ಲಿ ಪಾರ್ಟಿಗಳ ಜೊತೆ ಪ್ರಬಂಧಕನಾಗಿ. ಮತ್ತೆ ಅಲ್ಲಿ ಟಾಪಲ್ಲಿರುವಾಗ ಮತ್ತೆ ಅದನ್ನ ಬಿಟ್ಟೆ. ಈಗ ಅದನ್ನೆಲ್ಲ ಬಿಟ್ಟು ನನ್ನ ಜೀವನದ 10 ವರ್ಷ, ಈಗ 2 ವರ್ಷ ಆಗಿದೆ. ಇನ್ನು 8 ವರ್ಷ ನನಗೆ ಕೆಲಸ ಮಾಡೋದಕ್ಕೆ ಬಿಡಿ, ಬಿಹಾರಲ್ಲಿ ನಾನು ಇದನ್ನು ಸಾಧಿಸಿ ತೋರಿಸ್ತೀನಿ. ನೋಡಿ, ಈ ವಿರೋಧ ಪಕ್ಷದವರಿದಾರಲ್ಲ, ಈ ಲಲನ್ ಸಿಂಗ್ ಹೇಳ್ತಾರೆ, ಈ ವ್ಯಕ್ತಿ ಒಬ್ಬ ವ್ಯಾಪಾರಿ ತನ್ನ ವಸ್ತು ಮಾರೋದಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ ಅಂತ. ಒಳ್ಳೆ ವಿಷಯನೇ. ವ್ಯಾಪಾರಿ ಅಲ್ವಾ, ಕಳ್ಳ ಅಂತೂ ಅಲ್ವಲ್ಲ. ವ್ಯಾಪಾರಿ ಅಂದ್ರೆ ಕಳ್ಳ ಅಂತೂ ಅಲ್ವಲ್ಲಪ್ಪ. ತನ್ನ ವಸ್ತು ಮಾರ್ಬೇಕಂತಿದ್ದಾನೆ. ಏನು ವಸ್ತು ಮಾರ್ಬೇಕಂತಿದ್ದಾನೆ? ನನ್ನ ಮಾಲ್ ಏನ್ರಪ್ಪ? ನನ್ನ ಮಾಲ್ ಏನಂದ್ರೆ ಬಿಹಾರ್ನ ಪ್ರತಿ ಮಕ್ಕಳು ವಿದ್ಯಾವಂತರ ಆಗ್ಬೇಕು, ಇದು ನನ್ನ ಮಾಲ್ ರೀ. ಇದನ್ನೇ ಮಾರ್ಬೇಕಂತಿದ್ದೀನಿ ನಾನು. ಬಿಹಾರ್ನ ಮಕ್ಕಳು ಹೊರ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗ್ಬಾರ್ದು, ಇದೇ ನನ್ನ ಮಾಲ್, ಇದನ್ನ ಮಾರ್ಬೇಕಂತಿದ್ದೀನಿ. ಮತ್ತೆ ಇದನ್ನ ಮಾರೋದಕ್ಕೆ ಊರ್ ಅಲಿತಾ ಇದ್ದೀನಿ. ಈ ಜನ ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ಸಾಮಾನು ಮಾರೋದಕ್ಕೆ ಹೋಗ್ತಾರಲ್ಲ, ಹಾಗೆ ನಾನು ಈ ವಿಚಾರನ ತಲೆ ಮೇಲೆ ಇಟ್ಕೊಂಡು ಊರಿಗೆ ಮನೆ ಮನೆಗೂ ಹೋಗ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ನಿಮ್ ಮಗ ಓದ್ಬೇಕು, ನಿಮ್ ಮಗ ದುಡಿಯೋದಕ್ಕೆ ಹೊರಗಡೆ ಹೋಗ್ಬಾರ್ದು, ಈ ವಿಚಾರನ ಮಾರ್ತಾ ಇದ್ದೀನಿ ನಾನು. ಅದರಲ್ಲಿ ಏನ್ ತಪ್ಪು? RJD ನಾಯಕರೊಬ್ಬರಿದ್ದಾರೆ, ರಾಮ್ ವೃಕ್ಷ್. ಅವ್ರು ಹೇಳ್ತಾರೆ ಇವ್ರ ಕೆಲಸ ಕುಣಿಯೋದು ಅಂತ. ಎಲ್ಲಿ ದುಡ್ಡು ಸಿಗುತ್ತೋ ಅಲ್ಲಿ ಇವ್ರು ಕುಣಿಯೋದಕ್ಕೆ ಹೋಗ್ತಾರೆ. ನೋಡಿ ಇವ್ರ ಮಾತುಗಳನ್ನ ನೀವು. ಯಾರು ನನಗೆ ದುಡ್ಡು ಕೊಟ್ಟರು? ಬಿಹಾರ್ನ ಜನತೆನ 30 ವರ್ಷ ಬಿಹಾರನ ನಡೆಸಿದ್ರೆ ನೀವು. ಅದರ ಪರಿಣಾಮ ಏನಂದ್ರೆ ಬಿಹಾರಲ್ಲಿ ಮುಕ್ಕಾಲು ಭಾಗದ ಜನ ದಿನಕ್ಕೆ 100 ರೂಪಾಯಿ ದುಡಿಯಲ್ಲ. ಜನ ತಮ್ಮ ಹೊಟ್ಟೆಗೆ ದುಡ್ಕೊಳಕ್ಕಾಗ್ತಿಲ್ಲ, ಅವ್ರು ನಮಗೆ ದುಡ್ಡು ಕೊಡ್ತಾರಾ? ಅದು ಬಿಹಾರಲ್ಲಿ ನಾನು ಕುಣಿಯೋದಕ್ಕೆ? ಹೌದಪ್ಪ, ನೀವು ಬಿಹಾರ್ನ ಏನಾದರೂ ಅಂತ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ ಹೌದಪ್ಪ ದುಡ್ಡು ಬರ್ತಿತ್ತು ಅನ್ನೋದಕ್ಕೆ. ಬಿಹಾರ್ನಂತೂ ನೀವು ಲೂಟಿ ಮಾಡಿ ಹೊಟ್ಟೆಗೆ ಅನ್ನನೂ ಇಲ್ದಂಗೆ ಬೆತ್ತಲೆ ಮಾಡ್ಬಿಟ್ಟಿದ್ದೀರಾ. ಯಾರು ದುಡ್ಡು ಕೊಡ್ತಾರೆ ಹೇಳಿ ನನಗೆ ಬಿಹಾರಲ್ಲಿ? ಕುಣಿಯೋದಕ್ಕೆ ಇಲ್ಲ ಹಾಡೋದಕ್ಕೆ. ಇನ್ನು ನಾವು ನಮ್ಮ ದುಡ್ಡು ಹಾಕಿ ನಮ್ಮ ಹಾರ್ಮೋನಿಯಂ ಬಾರಿಸ್ಕೊಂಡು ನಾವೇ ಹಾಡ್ತಿದ್ದೀವಿ. ಜನರಿಂದ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಅದು ಬಿಹಾರ್ನಲ್ಲಿ ಲಾಲು ಪ್ರಸಾದ್ ಅವರನ್ನ ಕಿಂಗ್ ಮೇಕರ್ ಅಂತಾರೆ. ಸೊ ಸರ್, ನೀವು ಈ ಟೈಟಲ್ನ ತಗೋತೀರಾ ಅಂತಂದ್ರೆ ನಿಮ್ಮ ವಿಷನ್ ಏನು ಮುಂದಿಂದು? ಲಾಲೂಜಿ ಕಿಂಗ್ ಮೇಕರ್ ಯಾವಾಗ ಆಗಿದ್ರು? ಅವರೇ ಕಿಂಗ್ ಇದ್ರು ಯಾವಾಗ್ಲೂ. ಲಾಲೂಜಿ ಕಿಂಗ್ ಮೇಕರ್ ಅಲ್ಲ. ಅವ್ರು ಯಾವತ್ತೂ ಯಾರಿಗೂ ಏನು ಕೊಡಲ್ಲ. ನೀವು ಅವ್ರ ವಿಧಾಯಕರನ್ನ ಹೋಗಿ ಕೇಳಿ, ಅವ್ರ ಮಂತ್ರಿ ಪದ ಯಾರಿಗೆ ಕೊಡ್ತಾರೆ ಅಂದ್ರೆ ಆ ಮಂತ್ರಾಲಯದಲ್ಲಿ ಅವ್ರಿಗೇನು ಸ್ಥಾನ ಇರಬಾರ್ದು, ಎಲ್ಲ ಅವ್ರ ಹತ್ರನೇ ಇಟ್ಕೋತಾರೆ. ಇವ್ರಿಗೆಲ್ಲ ಅಷ್ಟು ಸಾಮರ್ಥ್ಯನೇ ಇಲ್ಲ, ಆ ಗುಣನೇ ಇಲ್ಲ ಬೇರೆಯವ್ರಿಗೇನಾದ್ರೂ ಕೊಡೋಂಥದ್ದು. ಏನೇನಿದೆ ಅದೆಲ್ಲ ತಮ್ಮ ಪರಿವಾರಕ್ಕೆ. ಭಾರತದ ನೇತೃತ್ವ ವಹಿಸ್ತಾರಾ? ನಿಮ್ ಪಾರ್ಟಿ ಪ್ರತಿ ಸೀಟ್ಗೂ ಎಲೆಕ್ಷನ್ಗೆ ನಿಲ್ತಾ ಇದ್ದೀರಾ. ನೀವು ಫಂಡಿಂಗಿಗೆ ಯಾವ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದ್ದೀರಾ? ನಾವು ಡಿಸೆಂಟ್ರಲೈಸ್ಡ್ ಕ್ರೌಡ್ ಫಂಡಿಂಗ್ನ ವ್ಯವಸ್ಥೆ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ 2011-12 ಮುಂಚೆ ನಿಮಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ, ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಚುನಾವಣೆಯ ಪಬ್ಲಿಸಿಟಿಗೆ ಒಂದು ಪ್ಲಾಟ್ಫಾರ್ಮ್ ಆಗ್ಬೋದು ಅಂತ. ಹಾಗೇನೆ ಬಿಹಾರ್ ಅಂತ ರಾಜ್ಯದಲ್ಲಿ ನಾನೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಜನ ತಮ್ಮ ಮೊಬೈಲ್ ಇಂದಾನೇ ಜನಸ್ವರಾಜ್ಗೆ ಈ ವ್ಯವಸ್ಥೆಗೆ ಡೊನೇಟ್ ಮಾಡ್ಬೋದು. ನಮ್ಮ ಲಕ್ಷ್ಯ ಏನು ಅಂದ್ರೆ ಬಿಹಾರ್ನ 13 ಕೋಟಿ ಜನರಿಂದ, ಅದರಲ್ಲಿ 2 ಕೋಟಿ ಜನರಿಂದ
100 ಚಂದ ಕಲೆಕ್ಟ್ ಮಾಡೋದು ಬ್ಯಾಂಕ್ ಮುಖಾಂತರ. ಒಂದ್ ವೇಳೆ 2 ಕೋಟಿ ಜನ 100 ರೂಪಾಯಿನೂ ಕೊಟ್ರೆ ಜನ ಸ್ವರಾಜ್ ಪಾರ್ಟಿ ಅಕೌಂಟಲ್ಲಿ 200 ಕೋಟಿ ರೂಪಾಯಿ ಇರುತ್ತೆ. 200 ಕೋಟಿ ರೂಪಾಯಿ 243 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಸಾಕಾಗುತ್ತೆ. ಈಗ ನೀವು ಕೇಳ್ಬೋದು ಮುಂಚೆಯಿಂದ ಯಾಕೆ ಹೀಗಾಗ್ಲಿಲ್ಲ ಅಂತ. ಮುಂಚೆಯಿಂದ ಯಾಕೆ ಹೀಗಾಗಿಲ್ಲ ಅಂದ್ರೆ ಒಂದಂತೂ ದುಡ್ಡು ಕೊಡೋ ವ್ಯವಸ್ಥೆ ಅಂತೂ ಮುಂಚೆಯಿಂದ ಯಾವತ್ತೂ ಆಗೇ ಇಲ್ಲ. ಪ್ಲಸ್ ಜನರಲ್ಲಿ ಆ ಜಾಗರೂಕತೆನೇ ಇಲ್ವಲ್ಲ. ಜನರಿಗೆ ಅನ್ಸುತ್ತೆ ಈ ನೇತಾಗಳು ಮೊದಲೇ ದುಡ್ಡು ನುಂಗಿ ಕೂತಿರ್ತಾರೆ, ಇವ್ರಿಗೆ ಯಾಕೆ ದುಡ್ಡು ಕೊಡೋದು ಅಂತ. ಆದ್ರೆ ಒಂದ್ ವೇಳೆ ನೀವು ಗಮನ ಕೊಟ್ಟು ನೋಡಿದ್ರೆ ಬಿಹಾರ್ ಎಷ್ಟೇ ಹಿಂದುಳಿದ ರಾಜ್ಯ ಆದ್ರೂ 200 ಕೋಟಿ ಜನರಿಗಂತೂ ಸಾಮರ್ಥ್ಯ ಇದೆ 100 ರೂಪಾಯಿ ಕೊಡುವಷ್ಟು. ನಾವು ಹಳ್ಳಿಗಳಿಗೆ ಹೋಗಿ ಏನ್ ಹೇಳ್ತಿದೀವಿ, ನೀವು ಒಂದ್ ವೇಳೆ 100 ರೂಪಾಯಿ ವರ್ಷಕ್ಕೆ ಕೊಟ್ರೆ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ 2,500 ಲಂಚ ಕೊಡೋದಿರಲ್ಲ ಅಂತ. ನೀವು ಒಂದ್ ವೇಳೆ 100 ರೂಪಾಯಿ ಕೊಟ್ರೆ ನೀವು ಇಂದಿರಾವಾಸ್ಗೋಸ್ಕರ 10,000 ರೂಪಾಯಿ ಲಂಚ ಕೊಡೋದು ಬೇಕಿಲ್ಲ ಅಂತ. ನಿಮ್ಮ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ 1,500 ರೂಪಾಯಿ ಆಗಲ್ಲ ಅಂತ. ನಾವು ಪಕ್ಕಾ ಟ್ಯಾಂಜಿಬಲ್ ಮಾತಾಡ್ತಿದೀವಿ. ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಸುಧಾರಣೆ ಇದೆಲ್ಲ ಹೇಳ್ತಾ ಇಲ್ಲ. ನಿಮ್ಮ ಜೇಬಿಂದ ನೀವು ದುಡ್ಡು ಏನ್ ಕೊಡ್ತಾ ಇದ್ದೀರಾ, ಅಡ್ಮಿಷನ್ ಮಾಡ್ಸೋದಕ್ಕೆ ರಿಸಿಪ್ಟ್ ತಗೊಳ್ಳೋದಕ್ಕೆ 20,000 ಆಗ್ತಾ ಇದ್ರೆ ನೀವು ನಮಗೆ 100 ರೂಪಾಯಿ ಕೊಡಿ. ನಿಮ್ ಜೊತೆ ಎಂತ ನೇತಾ ಇರ್ತಾನೆ ಅಂದ್ರೆ ಇದೆಲ್ಲದಕ್ಕೂ ದುಡ್ಡೇ ಇಸ್ಕೊಳ್ಳಲ್ಲ ನಿಮ್ಮ ಹತ್ರ. ಹಾಗಿದ್ರೆ ನಿಮ್ಮ ಅಸೆಸ್ಮೆಂಟ್ ಏನು? ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಿಮ್ದು ತುಂಬಾ ದೊಡ್ಡ ವೇದಿಕೆ ಆದ್ರಿಂದ ಈ ದೇಶದ ಜನತೆ ಇದನ್ನ ನೋಡ್ಲಿ. ನೀವು ಬಂದು ನನ್ನ ಕಾಲರ್ ಕೂಡ ಹಿಡೀರಿ. ನಾಳೆ ಇದು ದಳ ಆದಾಗ ಈ ದುಡ್ಡು ಬ್ಯಾಂಕ್ ಮುಖಾಂತರ ಜನ್ ಸ್ವರಾಜ್ ಅಕೌಂಟಿಗೆ ಬಂತೋ ಇಲ್ವೋ ಅಂತ. ಖಂಡಿತ ಜನ ಕೊಡೋದಕ್ಕೆ ತಯಾರಾಗಿ ಕೂತಿದ್ದಾರೆ. ದಿನ ಕೇಳ್ತಾರೆ ಜನ, ನೀವು ಯಾವಾಗ ಶುರು ಮಾಡ್ತೀರಿ, ನಾವು ದುಡ್ಡು ಕೊಡಕ್ ತಯಾರಿದೀವಿ ಅಂತ. 100 ರೂಪಾಯಿ ಯಾಕೆ ಕೊಡಲ್ಲ? ವರ್ಷಕ್ಕೆ 100 ರೂಪಾಯಿ ಕೊಡ್ಬೇಕು. 2 ಕೋಟಿ ಜನ ಕೊಡ್ಬೇಕು. 2 ಕೋಟಿ ದುಡ್ಡು ಬರುತ್ತೆ, ಸ್ಪರ್ಧೆ ಮಾಡ್ತೀವಿ. ನಾನ್ ನಿಮ್ಗೆ ಏನ್ ಹೇಳಿದೆ, ನಾವು ಸರಸ್ವತಿ ಉಪಾಸಕರು. ಬುದ್ಧಿ ಇದ್ರೆ ಲಕ್ಷ್ಮಿ ಬಂದೇ ಬರ್ತಾರೆ.